ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲ ಒಂದು ಖುಷಿ ಸುದ್ದಿ. ಇವತ್ತು ನಾನು ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ. ನಾನು ನಿಮಗೆಲ್ಲ ಇವತ್ತು ನನ್ನ ಕೃಷ್ಣನ ಒಂದು ಕತೆಯ ಬಗ್ಗೆ ಹೇಳ್ತೀನಿ. ಹಾಗಿದ್ರೆ ನೀವೆಲ್ಲ ರೆಡಿ ಇದ್ದೀರಾ ಕೇಳೋಕೆ? ಒಂದು ಸಲ ನನ್ನ ಕೃಷ್ಣ ಒಂದು ಬಿದಿರಿನ ಗಿಡದ ಹತ್ತಿರ ಬೇಜಾರಲ್ಲಿ ಕೂತಿರ್ತಾನೆ. ಆವಾಗ ಬಿದಿರು ಕೃಷ್ಣನ್ನ ಕೇಳುತ್ತೆ, ಯಾಕೆ ಕೃಷ್ಣ ಬೇಜಾರಲ್ಲಿದ್ದೀಯಾ? ನೀನು ಬೇಜಾರಲ್ಲಿರುವುದನ್ನು ನೋಡೋದಕ್ಕೆ ನನ್ನಿಂದ ಆಗಲ್ಲ ಕೃಷ್ಣ. ನಿನ್ನ ಬೇಜಾರನ್ನು ಕಳೆಯಲು ನಾನೇನಾದರೂ ಮಾಡಬಹುದಾ? ಹಾಗೇನಾದರೂ ಇದ್ರೆ ಹೇಳು ಕೃಷ್ಣ ಅನ್ನುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಹೌದು, ನೀನು ನನ್ನ ಬೇಜಾರನ್ನು ದೂರ ಮಾಡಬಹುದು. ಆಗ ಬಿದಿರು ಕೇಳುತ್ತೆ, ಓ, ಅಂಥ ಪುಣ್ಯದ ಕೆಲಸ ನನ್ನಿಂದ ಆಗುತ್ತೆ ಅಂದರೆ ಖಂಡಿತ ನಾನು ಮಾಡ್ತೀನಿ ಕೃಷ್ಣ. ಆಗ ಕೃಷ್ಣ ಹೇಳ್ತಾನೆ, ಹಾಗಾದರೆ ನನಗೆ ನಿನ್ನ ಸಾವು ಬೇಕು ಅಂತ. ಆಗ ಬಿದಿರು ಸ್ವಲ್ಪವೂ ಹಿಂದೆ ಮುಂದೆ ನೋಡದೆ, ಸರಿ ಕೃಷ್ಣ, ನಿನಗಾಗಿ ನನ್ನ ಪ್ರಾಣ ಕೊಡುವುದು ನಿಜಕ್ಕೂ ಪುಣ್ಯದ ಕೆಲಸವೇ ಅಲ್ಲವೇ? ಸರಿ ಎಂದು ಬಿದಿರು ಕೃಷ್ಣನ ಮಾತನ್ನು ಒಪ್ಪಿಕೊಳ್ಳುತ್ತೆ. ಆಗ ಕೃಷ್ಣ ಆ ಬಿದಿರು ಗಿಡವನ್ನು ಕಡಿದು ಅದನ್ನು ಒಂದು ಕೊಳಲಾಗಿ ಮಾಡಿಕೊಂಡು ಹಲವಾರು ಮರಗಳಿದ್ದ ಒಂದು ತೋಟಕ್ಕೆ ಹೋಗಿ ಆ ಕೊಳಲನ್ನು ಊದುತ್ತಾ ಕೂರುತ್ತಾನೆ. ಆಗ ಅಲ್ಲಿದ್ದ ಬೇರೆಲ್ಲ ಗಿಡಮರಗಳು ಕೂಡ ಗಾಬರಿಯಾಗುತ್ತವೆ. ಆ ಗಿಡಮರಗಳು ಗಾಬರಿಯಿಂದ ಕೇಳುತ್ತವೆ ಕೃಷ್ಣನನ್ನು ಹೀಗೆಂದು, ಕೃಷ್ಣ, ಇದ್ಯಾವ ವಾದ್ಯ? ಇಷ್ಟೊಂದು ಮಧುರವಾದ ಧ್ವನಿ ಬರುತ್ತಲಿದೆ ಇದರಿಂದ. ಆಗ ಕೃಷ್ಣ ಹೇಳ್ತಾನೆ, ನೀವೆಲ್ಲ ಇಷ್ಟು ದಿನ ಯಾವ ಗಿಡವನ್ನು ನೀನು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ನೀನು ಒಂದು ಬರಡು ಮರ, ನಿನ್ನಲ್ಲಿ ಎಲೆಗಳೂ ಇಲ್ಲ, ನಿನ್ನಲ್ಲಿ ಮಳೆಯನ್ನು ತರಿಸುವ ಶಕ್ತಿಯೂ ಇಲ್ಲ, ಗಾಳಿ ಬೀಸುವ ಶಕ್ತಿಯಂತೂ ಮೊದಲೇ ಇಲ್ಲ ಎಂದು ರೇಗಿಸುತ್ತಾ ಆಡಿಕೊಳ್ಳುತ್ತಿದ್ದಿರೋ ಆ ಗಿಡವೇ ಇದು. ಅದರಿಂದ ಇಂದು ನಾನು ಈ ಕೊಳಲನ್ನು ತಯಾರಿಸಿದೆ ಅಂತ. ಹೌದು, ತುಂಬ ಅದ್ಭುತವಾದ ಕಥೆ ಇದು. ಇದರಿಂದ ನಮಗೆ ತಿಳಿಯುವುದು, ಯಾರನ್ನೂ ಕೂಡ ನಾವು ಕೀಳಾಗಿ ಕಾಣಬಾರದು. ಆ ಬಿದಿರು ಒಂದು ದೊಡ್ಡ ವಾದ್ಯವಾಗಿ ಇಂದು ದೇಶಾದ್ಯಂತ ಹೆಸರು ಮಾಡಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹೆಸರು ಮಾಡಿದೆ. ಅಂಥ ಬಿದಿರನ್ನು ಕೀಳಾಗಿ ಕಂಡ ಬೇರೆಲ್ಲ ಮರಗಳು ಕೂಡ ಈ ರೀತಿ ಬೆಳೆಯಲು ಸಾಧ್ಯವಾಯಿತಾ? ಇಲ್ಲ. ಯಾಕೆಂದರೆ ಅವುಗಳು ಬಿದಿರನ್ನು ಕೀಳುಮಟ್ಟಾಗಿ ಕಂಡವು. ಹೌದು ತಾನೇ ಗೆಳೆಯರೇ? ಹೌದು ರಾಧಾ, ಇದು ನಿಜಕ್ಕೂ ತುಂಬಾ ಒಳ್ಳೆಯ ಕತೆ. ಇದರಿಂದ ನಮಗೂ ಕೂಡ ಬೇರೆಯವರನ್ನು ಕೀಳಾಗಿ ಕಾಣಬಾರದು ಎಂದು ತಿಳಿಯಿತು. ಕೃಷ್ಣ ನಿಜಕ್ಕೂ ಅದ್ಭುತವಾದ ಕಲೆಗಾರ. ಹೌದು, ಅದು ಮಾತ್ರ ನಿಜಕ್ಕೂ ಸತ್ಯ. ನಮ್ಮ ಕೃಷ್ಣ ಅಂದ್ರೆ ಸುಮ್ಮನೆನಾ ಮತ್ತೆ? ಸರಿ ಫ್ರೆಂಡ್ಸ್, ಇವಾಗ ನಾನು ನನ್ನ ಫ್ರೆಂಡ್ಗೆ ಕೃಷ್ಣನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ನಾನಿನ್ನು ಬರ್ತೀನಿ. ಬಾಯ್.